ಅಲ್ಲೋಡ್ರು ಬೆಂಕಿ ಕಾಣ್ತಾ ಇದೆ. ನನ್ನ ಅನುಮಾನ ಏನಂದ್ರೆ ಅವರೇ ಯಾಕೆ ಬೆಂಕಿನ ಹಾಕಿರಬಾರ್ದು. ನಡೀರೋ ಅದೇನಂತ ನೋಡೇ ಬಿಡೋಣ. ಏ ಸರ್ಪವೇ, ನಾಗಲೋಕದ ಯುವರಾಣಿಯಾದ ನಾನು ಈ ಅಮೃತನೆದುರಿಗೆ ನಿಂತು ಇಂಥ ದುಸ್ಸಾಹಸ ಮಾಡ್ತಿದ್ಯಲ್ಲ, ಅವರನ್ನ ಯಾರು ಅನ್ಕೊಂಡೆ? ಅವರು ನನ್ನ ಗಂಡ. ಯಾಕೆ ನಾನ್ ಯಾರು, ನನ್ನ ಶಕ್ತಿ ಎಂತದ್ದು ಅಂತ ಅರಿವಿಲ್ವಾ ನಿನಗೆ? ಏಯ್ ನಾಗಿಣಿ, ಇನ್ನು ನಿನ್ನ ಆಟ ನಡೆಯೋದಿಲ್ಲ. ನನಗೆ ಎಲ್ಲ ಸತ್ಯ ಗೊತ್ತಾಯ್ತು. ಅರ್ಜುನ್ ಅವರೇ, ಸಾಕ್ ಮಾಡಿ ತಮಾಷೆ. ಏನಿದೆಲ್ಲ? ಇನ್ನೇನ್ರಿ ಮತ್ತೆ, ಆ ಹಾವನ್ನ ಚೆನ್ನಾಗಿ ನಿಮ್ ಮಾತು ಕೇಳೋ ತರ ಮಾಡ್ತಿದ್ದೀರಾ. ನೀವು ಬಾ ಅಂದ್ರೆ ಬರುತ್ತೆ, ಹೋಗು ಅಂದ್ರೆ ಹೋಗುತ್ತೆ. ನನಗೆ ಯಾಕೋ ನೀವೇ ನಾಗಿಣಿ ಅಂತ ಅನ್ಸುತ್ತಪ್ಪ. ಅರ್ಜುನ್ ಅವರೇ, ತಮಾಷೆಗೆ ಒಂದ್ ಮಿತಿ ಅನ್ನೋದಿದೆ. ನನಗೆ ಕೋಪ ಬಂದ್ರೆ ಗೊತ್ತಲ್ಲ. ಏನ್ ಮಾಡ್ತೀರಾ? ಆ ಹಾವಿಂದ ಅಟ್ಯಾಕ್ ಮಾಡಿಸ್ತೀರಾ ಅಥವಾ ಬೆಟ್ಟದ ಮೇಲಿಂದ ತಳ್ತೀರಾ? ಹೌದು, ನಿಮ್ಮನ್ನು ತಳ್ಳಿ ನಾನು ಬಿದ್ದೋಗ್ತೀನಿ. ಸರಿನಾ? ಇಬ್ರು ಒಟ್ಟಿಗೆ ಸತ್ ಬಿಡೋಣ. ಬಾ ಏನೋ ತಮಾಷೆ ಮಾಡಿದ್ರೆ ಅದಕ್ಕೂ ಕೋಪಿಸ್ಕೋತೀರಲ್ರಿ.
ಹೇಯ್ ಹೇಯ್ ನಾಲಾಯಕ್ ನನ್ನ ಮಕ್ಕಳ ಕಾವಲ್ ಕಾಯಿರೋ ಅಂದ್ರೆ ತೂಗಡಿಸ್ತಾ ಇದ್ದೀರಾ? ಸಾರಿ ಬಾಸ್, ಮಂಪ್ರ ಆಗ್ಬಿಡ್ತಿದ್ದು. ಬನ್ನಿ ಬಾಸ್, ಹುಡ್ಕಣ. ಹೇಯ್ ಬಂದ್ರ ಬಾಸ್, ಅಲ್ಲೊಂದು ದೊಡ್ಡ ಹೋಯ್ತಲ್ಲ ಬಾಸ್, ಕಾಣಿಸ್ತಾ ಇಲ್ಲ ಬಾಸ್. ಒಳ್ಳೇದಾಯ್ತಲ್ಲ, ಬನ್ನಿ. ಅಣ್ಣ, ಇಲ್ಲಿಲ್ಲ ನಾವ್ರು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಹೇಯ್ ನಡೀರೋ, ಇಲ್ಲೇ ಎಲ್ಲ ಸುತ್ತಮುತ್ತ ಇರ್ತಾರೆ, ಬಿಡಿಬೇಡಿ ಅವ್ರನ್ನ, ನಡೀರಿ. ಬಾಸ್, ಇಲ್ಲಿ ಯಾರು ಇಲ್ವೇ ಅಲ್ವಲ್ಲ ಬಾಸ್? ಬಾಸ್, ಅವ್ರು ಇಲ್ಲೇ ಇದ್ರು ಅಂತ ನಿಜಕ್ಕೂ ಡೌಟ್ ಆಗ್ತಿದೆ ಬಾಸ್. ನನಗೆ ಗ್ಯಾರಂಟಿ ಗೊತ್ತು ಅವ್ರು ಇಲ್ಲೇ ಇದ್ರು. ಅವ್ರು ಎಲ್ಲೂ ತಪ್ಪಿಸ್ಕೊಂಡು ಹೋಗೋಕ್ ಸಾಧ್ಯ ಇಲ್ಲ. ಹೇಗೋ ಇಲ್ಲಿಂದ ತಪ್ಪಿಸ್ಕೊಂಡಿದ್ದಾರೆ. ಬಂದ್ರೋ, ಅವ್ರು ಎಲ್ಲಿ ಹೋಗ್ತಾರೆ, ಹೇಗೆ ಹೋಗ್ತಾರೋ ನೋಡ ಬಿಡೋಣ, ಬನ್ನಿ. ಗುಹೆ ಸಿಕ್ಕಿದ್ದು ತುಂಬಾ ಹೆಲ್ಪ್ ಆಯ್ತು ಕಣ್ರಿ. ರಾತ್ರಿ ಸೇಫ್ ಆಗಿ ಕಳೀತು. ಮುಂದೆ ಹೇಗೆ ಅನ್ನೋದನ್ನ ಯೋಚನೆ ಮಾಡೋಣ. ಆದ್ರೆ ಹೇಗೆ ಅರ್ಜುನ ಅವ್ರೆ, ಎಲ್ಲಿ ನೋಡಿದ್ರು ಕಾಡು ಕಾಡು ಕಾಡು, ಹೊರಗಡೆ ಹೋಗೋ ದಾರಿನೇ ಕಾಣಿಸ್ತಾ ಇಲ್ಲ. ನಾವು ನಡೀತಾ ಇದೀವಿ ಅಂದಮೇಲೆ ನಮ್ಮ ಪ್ರಯಾಣಕ್ಕೆ ಒಂದು ದಡ ಸಿಗ್ಲೇಬೇಕಲ್ವಾ? ನಂಬಿಕೆ ಕಳ್ಕೋಬೇಡಿ. ಅಮೃತ ಅವರೇ, ಅಲ್ಲಿ ನೋಡಿ, ನೀರ್ ಹರಿತಾ ಇದೆ. ಬನ್ನಿ. ಎಷ್ಟು ತಿಳಿಯಾಗಿದೆ ಈ ನೀರು. ಎಷ್ಟು ಸಿಹಿಯಾಗಿದೆ ಈ ನೀರು.
ಅಪಹರಿಸಿದೆ ನೀನು. ದೇವ್ರೆ, ಅಲ್ಲ ಕಣೆ ಮೀನಾಕ್ಷಿ, ಬೆಳಗಿನ ಜಾವದ ನಿದ್ದೆನ ಸಕ್ಕಿನ ನಿದ್ದೆ ಅಂತಾರೆ. ಆರಾಮಾಗಿ ಮಲಿಕೊಂಡು ನಿದ್ದೆ ಮಾಡ್ತಿದ್ದೆ, ಕರ್ಕೊಂಡು ಬಂದು ನನ್ನ ನಡೆಸ್ತಾ ಇದೆಯಲ್ಲ. ರಾಮ ಕೃಷ್ಣ ಅಂತಿದ್ದೆ, ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ನನಗೆ? ಹೇಳು. ಏನಮ್ಮ ಮೀನಾಕ್ಷಿ, ವಾಕಿಂಗ್ ಸಂಜೆ ಹೊತ್ತು ಮಾಡಬಹುದು ತಾನೆ? ಬೆಳಗ್ಗೆನೆ ಕರ್ಕೊಂಡ್ ಬಂದ್ಬಿಟ್ರೆ ಮನೆ ಕೆಲಸ ಎಲ್ಲ ಮಾಡೋರು ಯಾರು? ನೋಡಿ ಆಂಟಿ, ಇದೆಲ್ಲ ನೆಪ ಬೇಡ. ಅಜ್ಜಿ, ಇವಾಗ ನೀವು ಪೂಜೆ ಯಾವ ಬೇಕಾದ್ರೂ ಮಾಡ್ಬೋದು, ಆದ್ರೂ ರಾವ್ ಕಾಲದಲ್ಲಿ ಮಾಡಲ್ಲ. ಯಾಕೆ? ಇದು ಹಾಗೆ ಆಂಟಿ. ಸಂಜೆ ವಾಕ್ ಮಾಡೋಕ್ಕೂ ಬೆಳಿಗ್ಗೆ ವಾಕ್ ಮಾಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ಆಂಟಿ. ಬೆಳಗಿನ ಸೂರ್ಯನ ಕಿರಣ ಮೈ ಮೇಲೆ ಬಿದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಅದಲ್ಲದೆ ಬೆಳಿಗ್ಗೆ ಪೊಲ್ಯೂಷನ್ ಲೆವೆಲ್ ತುಂಬಾನೇ ಕಮ್ಮಿ ಇರುತ್ತೆ, ಗಾಳಿಲಿ ಫ್ರೆಶ್ ಆಕ್ಸಿಜನ್ ಸಿಗುತ್ತೆ. ಇಡೀ ದಿನ ದೇಹದಲ್ಲಿ ಲವಲವಿಕೆ ಇರುತ್ತೆ. ಸಂಜೆ ವಾಕ್ ಮಾಡೋದು ವಿರಾಮಕ್ಕೆ, ಬೆಳಿಗ್ಗೆ ವಾಕ್ ಮಾಡೋದು ವ್ಯಾಯಾಮಕ್ಕೆ. ಗೊತ್ತಾಯ್ತಾ? ಆಯ್ತಮ್ಮ ತಾಯಿ, ನಿನಗೆ ಎದುರುತ್ರ ಕೊಟ್ಟು ಬದುಕೋರುಂಟೆ, ಏನೋ ಒಂದ್ ಮಾತಾಡಿ ಬಾಯಿ ಮುಚ್ಚಿಸ್ಬಿಟ್ಯ. ಸರಿ ನಡಿ. ನೋಡ್ತಾ ಇರಿ ಆಂಟಿ, ಒಂದ್ 2 ದಿನ ವಾಕಿಂಗ್ ಮಾಡಿ ನೋಡಿ, ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಬನ್ನಿ ಬನ್ನಿ. ಆಗತ್ತೋ ಏನಪ್ಪ. ಅಜ್ಜಿ, ಇಷ್ಟು ನಿಧಾನ ಬಂದ್ರೆ ಆಗಲ್ಲ. ಬನ್ನಿ ಫಾಸ್ಟ್. ಏನ್ ಫಾಸ್ಟ್? ನಾನು ಇದೇ ಫಾಸ್ಟ್. ನೀನ್ ನಡಿ. ಒಂದ್ ಸ್ವಲ್ಪ ಹೊತ್ತು ನಿದ್ದೆ ಮಂಪರದಲ್ಲಿ ಮೈ ಮರೆತಿದ್ದಕ್ಕೆ ಎಷ್ಟು ದೊಡ್ಡ ಅನಾಹುತ ಆಗೋಯ್ತು. ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬರ್ಲಿಲ್ಲ ಅನ್ನೋ ತರ. ಆದ್ರೂ ಈ ಘೋರ ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪೋನಲ್ಲ. ಎಷ್ಟು ಮಹಾ ದೂರ ಹೋಗಕ್ ಸಾಧ್ಯ ಅವರು. ಅವ್ರನ್ನ ಹಿಡ್ದೆ ಹಿಡಿತೀನಿ. ಅರ್ಚನವ್ರೆ, ನನಗೆ ಇನ್ನು ಒಂದೇ ಹೆಜ್ಜೆನೂ ಮುಂದೆ ಇಡೋದಕ್ಕಾಗಲ್ಲ. ಯಾಕೆ ಬರ್ತಾರೆ? ಇಲ್ಲ, ಇನ್ನು ಸ್ವಲ್ಪ ದೂರ ಪ್ಲೀಸ್. ಇಲ್ಲ ಅರ್ಚನವ್ರೆ, ನಾನು ತುಂಬಾ ಹಸುವಾಗ್ತಿದೆ. ನನಗೀಗ ತುಂಬಾ ಹಸುವಾಗ್ತಿದೆ. ನನಗೆ ಇನ್ನೊಂದು ಹೆಜ್ಜೆನೂ ಮುಂದೆ ಇಡೋದಕ್ಕಾಗಲ್ಲ. ನನಗೆ ಅರ್ಥ ಆಗುತ್ತೆ ಕಣ್ರಿ. ನಾವೀಗ ಪ್ರಕೃತಿ ತಾಯಿ ಮಡಿಲಲ್ಲಿದ್ದೀವಿ. ಆ ತಾಯಿ ತನ್ನ ಮಕ್ಕಳು ಹಸ್ಕೊಂಡಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋಲ್ಲ, ತಿನ್ನೋದಕ್ಕೆ ಏನಾದರೂ ಕೊಟ್ಟೆ ಕೊಡ್ತಾಳೆ. ನೋಡೋಣ, ಬನ್ನಿ ಬನ್ನಿ. ತುಂಬಾ ಸುಸ್ತಾಗ್ತೈತೆ, ಹೊಟ್ಟೆ ಬೇರೆ ಹಸಿತೈತೆ. ತಿನ್ನಕ್ಕೆ ನಾವು ವ್ಯವಸ್ಥೆ ಮಾಡೋಣ. ಚಪ್ಪಾಯಿ ಹಸಿವಂತ ಹಸಿವೆ. ಅವರಿಬ್ರು ನನ್ನ ಕೈಗೆ ಸಿಗೋವರೆಗೂ ಊಟ ನಿದ್ದೆ ಯಾವುದು ಮಾಡಬಾರ್ದು. ಅರ್ಥ ಆಯ್ತಾ? ಬರೀ ತಿನ್ನೋದ್ರಲ್ಲೇ ಇರ್ತೀರ ನನ್ನ ಮಕ್ಕಳ. ಊಟ ಅಂತೆ ಊಟ. ಬನ್ನಿ ಅವ್ರು ನಡಿಯೋಣ. ಅರ್ಜುನವ್ರೆ, ಆಗ್ತಾ ಇಲ್ಲ. ನನಗೆ ತುಂಬಾ ಹೊಟ್ಟೆ ಹಸುವಾಗ್ತಿದೆ. ಅಮೃತ ಅವರೇ, ಇವಾಗ ಹೋಪ್ಸ್ ಕಳ್ಕೋಬೇಡಿ. ಇರಿ, ಇಲ್ಲೇನಾದ್ರು ಸಿಗುತ್ತಾ ನೋಡ್ತೀನಿ. ಬಂದೇ ಇರಿ, ಇಲ್ಲೇ ಕೂತೀರಿ.
ನೋಡ್ರಿ, ನಿಮಗೋಸ್ಕರ ಕಾಡೆಲ್ಲ ಅಲ್ದು 3 ತರದ ಹಣ್ಣು ತಂದಿದ್ದೀನಿ. ನೋಡಿದ್ರೆ ಪ್ರೀತಿ ಹೊಂದಿದ್ರೆ ಸಾಕು, ಎಂಥ ಕಷ್ಟದಲ್ಲೂ ಸುಖ ಹುಡ್ಕೋ ಮನುಷ್ಯನ ಆ ದೇವ್ರು ಕೊಡ್ತಾನಂತೆ. ಹೌದು ಅರ್ಜುನ್ ಅವರೇ, ನೀವು ತಂದಿದ ಹಣ್ಣುಗಳಿಗಿಂತ ನೀವು ತೋರಿಸ್ತಾ ಇರೋ ಪ್ರೀತಿ ಕಾಳಜಿಯಲ್ಲೇ ನನ್ನ ಅರ್ಧ ಹಸಿವು ತುಂಬ ಹೋಯ್ತು. ಈ ಕ್ಷಣಗಳು ನಮ್ಮ ಪಾಲಿಗೆ ಕಷ್ಟ ಕೊಡ್ತಿರಬಹುದು, ಆದ್ರೆ ಈ ಕಷ್ಟದ ನಡುವೆನೂ ನಮ್ಮ ಪ್ರೀತಿ ಎಷ್ಟು ಗಟ್ಟಿ ಅಂತ ನಿರೂಪಿಸ್ತಾ ಇದೆ ಅಲ್ವಾ? ಒಟ್ಟಿನಲ್ಲಿ ನೀವು ನನ್ನ ಜೊತೆ ಇದ್ದು ಎಂಥ ಪರಿಸ್ಥಿತಿ ಬಂದರೂ ಧೈರ್ಯವಾಗಿ ನಿಭಾಯಿಸಬಲ್ಲೆ ಅನ್ನೋ ಧೈರ್ಯ ನನ್ನಲ್ಲಿ ಬರ್ತಾ ಇದೆ ಅರ್ಜುನ್ ಅವರೇ.